ರಾಜು ಅಂತ ಬೆಂಗಳೂರಿನಿಂದ ಒಬ್ಬರು ಕರೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಹೇಳಿ ರಾಜು ಅವರೇ ಮಾತಾಡಿ. ನಮಸ್ಕಾರ. ಹೇಳಿ ನಮಸ್ಕಾರ. ಹೇಳಿ ಸರ್. ಸರ್ ನಂದು 2022ರಲ್ಲಿ ಬೈಪಾಸ್ ಸರ್ಜರಿ ಆಗಿದೆ. ಮತ್ತೆ ಇಪಿ ಕೂಡ ಆಯ್ತು ಸರ್. ನಂದೆ ಇಪಿ ಅಂತಾರಲ್ಲ ಸರ್, ಬಿಪಿನ ಇವಾಗ ಏನು ಇಪಿ ಅದೇ ಕುತ್ತಿಗೆಯಲ್ಲಿ ಒಂದು ಇದ್ ಮಾಡ್ಬಿಟ್ಟು ಎಲ್ಲ ಬರ್ನ್ ಮಾಡ್ತಾರಲ್ಲ ಸರ್, ಅದು ಆಯ್ತು. ಇವಾಗ ಏನು ಅಂದ್ರೆ ನೀರ್ ಕಮ್ಮಿ ಕುಡಿ ಅಂತ ಹೇಳಿದ್ರು, 1.5 ಲೀಟರ್ ಅಷ್ಟೇ ಕುಡಿ ಅಂತ ಹೇಳಿದ್ರು ಸರಿ. ಹೌದು, ಇವಾಗ 4-5 ವರ್ಷ ಆಯ್ತು, ಇನ್ನೂ ನೀರು ಕುಡಿಯೋದು ಕಮ್ಮಿ, ಹಂಗೆ ಕಂಟಿನ್ಯೂ ಇನ್ನೂ ಹೆಚ್ಚಿತ್ತು ಸರ್. ಅದೇ ತರ ಇರ್ಬೇಕು ಲೈಫ್ ಲಾಂಗ್ ಸರ್. ಎರಡೇ ಕಂಡೀಷನ್ ಒಳಗೆ ನೀರನ್ನ ರೇಷನ್ ಇಡೋದು. ಒಂದು, ಡಯಾಲಿಸಿಸ್ ಮಾಡ್ಕೊಳ್ಳೋರಿಗೆ ನೀರು ಹೆಚ್ಚಿಗೆ ಕುಡಿಯಂಗಿಲ್ಲ. ಎರಡನೇದು, ಕಾರ್ಡಿಯೋ ಮೆಗಲಿ ಅಂತೀವಿ ನಾವು, ಹಾರ್ಟ್ ದೊಡ್ಡದಾಗಿರುತ್ತೆ. ನಿಮ್ಮ ವೈದ್ಯರು ಕರೆಕ್ಟಾಗಿ ಹೇಳಿರ್ತಾರೆ, ದಯವಿಟ್ಟು ಅವರ ಮಾತಿಗೆ ಗೌರವ ಕೊಟ್ಟು ಅವ್ರು ಹೇಳ್ದಂಗೆ ಕೇಳಿ, ಯಾಕಂದ್ರೆ ನಿಮ್ಮ ಆರೋಗ್ಯಕ್ಕೆ ಅವ್ರು ಹೇಳಿರ್ತಾರೆ. ಸೊ ಇವು ಕೆಲವು ಪಥ್ಯಗಳನ್ನ ವೈದ್ಯರು ಹೇಳಿದ ರೀತಿಯಲ್ಲೇ ಮಾಡಬೇಕು, ದಯವಿಟ್ಟು ಮಾಡಿ. ಓಕೆ, ಥ್ಯಾಂಕ್ ಯು ರಾಜು ಅವರು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಈಗ ಕೊನೆಯದಾಗಿ ಸರ್, ನಾವು ಈ ಮೆಡಿಸಿನ್ ಯಾರು ತಗೊಳ್ತಾ ಇರ್ತಾರೆ, ಯಾರು ಬೈಪಾಸ್ ಸರ್ಜರಿಗೆ ಒಳಗಾಗಿರ್ತಾರೆ, ಈ ರೀತಿ ಒಟ್ಟು ಹೃದಯಕ್ಕೆ ಸಂಬಂಧಪಟ್ಟಂತೆ ಕಾಯಿಲೆ ಇರೋರು ಯಾವ ರೀತಿ ಅವರು ತಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೇಕು ಮುಂದಿನ ದಿನಗಳು? ಇದು ಭಾಳ ಇಂಪಾರ್ಟೆಂಟ್ ಸರ್. ಅನ್ಫಾರ್ಚುನೇಟ್ಲಿ ಕೆಲವು ಸ್ಟ್ಯಾಂಡರ್ಡ್ ಡ್ರಗ್ಸ್ ಇರ್ತವೆ, ಎಕೋಸ್ಪ್ರಿನ್, ಆಸ್ಪ್ರಿನ್. ಇಟ್ ಈಸ್ ಟು ಕೀಪ್ ದ ಬ್ಲಡ್ ಇನ್ ಲಿಕ್ವಿಡ್ ಫಾರ್ಮ್, ಕ್ಲಾಟ್ ಆಗಬಾರ್ದು ಅಂತ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಅದರೊಳಗೆ ಹಳ್ಳಿ ಕಡೆ ಒಂದು 4-5 ವರ್ಷ ಆದಮೇಲೆ ನಿಲ್ಲಿಸ್ಬಿಡ್ತಾರೆ. ಯಾಕೆ ನಿಲ್ಲಿಸ್ತಾರೆ ಗೊತ್ತಾ? ಮಾತ್ರೆ ತಿನ್ನಿದ್ರೆ ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಅಂತ. ದಯವಿಟ್ಟು ಜನರು ಮಧ್ಯದಲ್ಲಿ ಸರ್, ನನಗಿವತ್ತು ನೆನಪಿದೆ, ಯಂಗ್ ಫೆಲೋ 36 ವರ್ಷದ ನನ್ನ ಹತ್ರ ಬರ್ತಾನೆ ನರ್ಸಿಂಗ್ ಹೋಮ್ ಹತ್ರ. ಬಿ ಪಿ ಚೆಕ್ ಮಾಡ್ತೀನಿ, 240-120, ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ. ಅವನಿಗೆ ಫಿಸಿಷಿಯನ್ ಹತ್ರ ಕಳಿಸಿ ನಾನು ಅವನಿಗೆ ಟ್ರೀಟ್ಮೆಂಟ್ ಹಾಕ್ತೀನಿ. 1 ತಿಂಗಳೊಳಗೆ ಇಟ್ ಬಿಕಮ್ಸ್ ನಾರ್ಮಲ್. ಅದಾದಮೇಲೆ ಡಿಸಪಿಯರ್ ಆಗ್ತಾನೆ ಅವನು. 5 ತಿಂಗಳಿಗೆ ನನ್ನ ಹತ್ರ ಬರ್ತಾನೆ, ತಿರ್ಗನ್ನ ಡಾಕ್ಟರ್ ಹುಡ್ಕೊಂಬಂದು, ಈಸ್ ಆನ್ ಡಯಾಲಿಸಿಸ್. ಯಾಕೆ ಗೊತ್ತಾ? ಅವನು ಯಾರ್ದೋ ಮಾತು ಕೇಳಿ ಬಿ ಪಿ ಮಾತ್ರೆ ನಿಲ್ಲಿಸಿ ಬಳೆ ಹಾಕ್ಕೊಂಡ. ಯಾರೋ ಬಳೆ ಹಾಕಿದ್ರು, ನೀನು ಆ ಮಾತ್ರೆ ಎಲ್ಲ ತಿನ್ಬೇಡ, ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಅಂತ ಬಳೆ ಹಾಕ್ಸಿದ್ದಾರೆ. ಇದು ನಮ್ಮ ದೇಶದಲ್ಲಿ ಬಹಳ ನಡೀತಾವೆ ಇವೆಲ್ಲ. ಈ ಬಳೆಯಿಂದ ಅವನು ಹೋದ ಕಿಡ್ನಿ ಫೇಲ್. ಓಕೆ, ಈಗ ಮತ್ತೊಬ್ಬರು ಬೆಂಗಳೂರಿಂದ ಬಸವಯ್ಯ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವಯ್ಯ ಸರ್ ಮಾತಾಡಿ. ಹಲೋ, ಹೇಳಿ ಬಸವಯ್ಯನವರೇ. ಸರ್ ನಮ್ಗೆ ಅಂಜಿಯೋಗ್ರಾಮ್ ಮಾಡಲ್ಲ 1 ವರ್ಷ ಆಯ್ತು. ಅಂಜಿಯೋಗ್ರಾಮ್ ಮಾಡಿ ಓಕೆ ಓಕೆ. ಅದು ಎಡಗಡೆ ತೋಳು ಏನೋ ಕೆಲಸ ಮಾಡಿದಾಗ ನೋವು ಬರುತ್ತೆ. ಎಡಗಡೆ ಬಲಗಡೆ 2 ತೋಳುಗಳು ನೋವು ಬರ್ತವೆ. ತೋಳು ನೋವು? ತೋಳು ನೋವು ಬರ್ತವೆ. ಎಷ್ಟು ವಯಸ್ಸು ಸರ್ ನಿಮಗೆ? 53. ದಯವಿಟ್ಟು ತಿಳ್ಕೊಳ್ಳಿ, ಬಹಳ ಸಾರಿ ಎಡಭುಜದ ನೋವು ಬಂದರೆ ಇಟ್ಸ್ ರೆಫರ್ಡ್ ಪೇಯ್ನ್ ಅಂತೀವಿ. ಯಾರಿಗಾದ್ರೂ ಎದೆ ನೋವು ಬಂದು ಎಡಭುಜಕ್ಕೆ ಹೋದರೆ ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿ, ಅಥವಾ ದವಡೆಗೆ ಹೋದರೆ, ಕುತ್ತಿಗೆಗೆ ಹೋದರೆ, ಇವರು ಬಹಳ ಸಾರಿ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಏನಂದರೆ, ನಾನು ಬಲಭುಜನ ನೋವು, ಇಟ್ ಮೇ ಬಿ ಲೋಕಲ್ ಪ್ರಾಬ್ಲಮ್, ಇಟ್ ಇಸ್ ನಾಟ್ ಡ್ಯೂ ಟು ಹಾರ್ಟ್. ನಿಮ್ಮ ಆಂಜಿಯೋ ಪಾಡ್ಗೆ ಆಂಜಿಯೋ ಇರಲಿ, ಅವ್ರು ಕೊಟ್ಟಿರೋ ಮಾತ್ರೆಗಳನ್ನ ತೊಗೊಳ್ತಾ ಇರಿ. ಒಂದ್ಸಾರಿ ನಿಮ್ಮ ಮನೆ ಹತ್ರ ಇರೋ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗಿ ನಿಮ್ಮ ಭುಜ ಪರೀಕ್ಷೆ ಮಾಡಿಸ್ಕೊಳ್ಳಿ. ಅದಕ್ಕೆ ಬೇರೆ ಟ್ರೀಟ್ಮೆಂಟು, ಇದಕ್ಕೆ ಬೇರೆ ಟ್ರೀಟ್ಮೆಂಟ್. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ, ಕೊಡಗುದಿಂದ ಗೀತಾ ಅವರು ಕರೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ ಮೇಡಮ್ ನಮಸ್ಕಾರ, ಮಾತಾಡಿ. ಹೇಳಿಮ್ಮ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಗೆ 27 ಆಗಿದೆ ಏಜ್. 27 ವರ್ಷ. 27. ಓಕೆಮ್ಮ, ಓಕೆ. 23. ಲೆಫ್ಟ್ ಅಲ್ಲಿ ತುಂಬಾ ನೋವಿರುತ್ತೆ, ನೋವು ಮತ್ತು ಸುಸ್ತು. ಅಮ್ಮ, ಹೆಣ್ಣು ಮಕ್ಕಳಲ್ಲಿ ನಿಮ್ಮ ವಯಸ್ಸಿನವ್ರಿಗೆ ಸುಸ್ತಿಗೆ ಕಾರಣ ನಿಮ್ಮ ಅನೇಮಿಯಾ. ನೀವು ಹೆಣ್ಮಕ್ಳು ಸರಿಯಾಗಿ ಸೊಪ್ಪು ತರಕಾರಿ ತಿನ್ನಲ್ಲ, ಊಟ ಮಾಡಲ್ಲ. ದಯವಿಟ್ಟು ನಿಮ್ಮ ಹೀಮೋಗ್ಲೋಬಿನ್ ಚೆಕ್ ಮಾಡಿಸಿ ನೋಡಿ. ಎರಡನೇ, ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದು, ಒಂದು, ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂತ, TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ವೆರಿ ಗುಡ್. ಹೀಮೋಗ್ಲೋಬಿನ್ ಎಷ್ಟಿದೆಯಮ್ಮ? ಅದು ಟೆಸ್ಟ್ ಮಾಡಿಲ್ಲ ಸರ್. ಟೆಸ್ಟ್ ಮಾಡಿಸಿ ನೋಡಿ. ಭಾಳ ಹೆಣ್ಮಕ್ಳಿಗೆ ತುಂಬಾ ಸುಸ್ತು. ಅದೇ ತುಂಬ ಸುಸ್ತು ನೋಡಿಮ್ಮ. ಇನ್ನೊಂದು ನಾವು ಹೇಳ್ತೀನಿ ಕೇಳಿ, ನೀವು ಆಕ್ಟಿವ್ ಆಗಿದ್ದು ನಾರ್ಮಲ್ ವರ್ಷನ್ ಇದ್ದರೆ, ನಾನು ಭಾಳ ಜನಕ್ಕೆ ಈ ಮಾತನ್ನು ಹೇಳ್ತೀನಿ, ಯುವರ್ ಸ್ಟ್ರೆಂತ್ ಈಸ್ ಇನ್ ಯುವರ್ ಮೈಂಡ್, ನಾಟ್ ಇನ್ ಯುವರ್ ಬಾಡಿ. ನನಗೆ 71 ವರ್ಷ ಅಮ್ಮ, ನನಗೆ ಸುಸ್ತೇ ಆಗಲ್ಲ. ಯಾಕೆ ಗೊತ್ತಾ? ನನಗೆ ಯಾವತ್ತೂ ಕೂಡ ಐ ಆಮ್ ಎ ವೆರಿ ಕಾನ್ಫಿಡೆಂಟ್ ಮ್ಯಾನ್. ನೀವು ನಂತರ ಇರಿ. ಇಲ್ದಿರೆ ಒಂದು ಹೀಮೋಗ್ಲೋಬಿನ್ ಚೆಕ್ ಮಾಡಿಸ್ಕೊಳ್ಳಿ. ಕಡಿಮೆ ಇದ್ರೆ ನಾನು ಹಂಗೆ ಹೇಳೋಕ್ಕಾಗಲ್ಲ. 11 ಗ್ರಾಮ್ ಇತ್ತು ಅಂದರೆ
ನೀವು ಧೈರ್ಯವಾಗಿರಿ, ಸುಸ್ತೆಲ್ಲ ಎಲ್ಲ ನಿಮ್ಮ ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಓಕೆ, ಧನ್ಯವಾದಗಳು ಗೀತಾ ಅವರೇ. ಈಗ ಸರ್ ಲಾಸ್ಟ್ ಫೈನಲಿ ಇದಕ್ಕೆ ಸಂಬಂಧಪಟ್ಟಂಗೆ ಹೆಲ್ತನ್ನು ಹೆಂಗೆ ಕಾಪಾಡ್ಕೊಳ್ಬೇಕು? ಅಲ್ಲ, ಓವರ್ ಆಲ್ ಕಾಪಾಡೋದು ಒಂದು, ಕಂಡಿಡಿಯೋದು ಒಂದು, ಇವೆರಡೂ ಇಂಪಾರ್ಟೆಂಟ್. ಹೆಲ್ತ್ ಕಾಪಾಡಬೇಕಾದ್ರೆ ಚಿಕ್ಕ ವಯಸ್ಸಿನಿಂದನೇ ಇದು ಅಭ್ಯಾಸ ಬೆಳಿಬೇಕು. ನಿಮ್ಮ ದೇಹ ಸ್ಥೂಲಕಾಯ ದಪ್ಪ ಆಗಬಾರ್ದು. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಸೊಪ್ಪು ತರಕಾರಿಗಳು, ವೆಜಿಟೇರಿಯನ್ ಫುಡ್ ಇಟ್ಸ್ ಆಲ್ವೇಸ್ ಗುಡ್. ಅದು ನಾನ್ ವೆಜಿಟೇರಿಯನ್ ನೀವು ತಿನ್ನಂಗಿದ್ರೆ ದಯವಿಟ್ಟು ಇತಿಮಿತಿಯಲ್ಲಿ ತಿನ್ನಿ. ಬಟ್ ಇವತ್ತು ಒಂದು ಸ್ಪೆಷಲ್ ಫುಡ್ ಹೇಳ್ತೀನಿ, ದಯವಿಟ್ಟು ಎಲ್ಲರೂ ಕೂಡ ಒಂದು ಬೇಯಿಸಿದ ಮೊಟ್ಟೆ, ನಿಮ್ಮ ಮಗು 9 ತಿಂಗಳಿಂದ ಹಿಡಿದು ಒಂದು ಮೊಟ್ಟೆ ಕೊಡ್ತಾ ಬನ್ನಿ. ತುಂಬ ಜನ ಮೊಟ್ಟೆಯ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಅದರಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ ಅಂತ. ನಾನು ಅದ್ರ ಮೇಲೆ ಸ್ಟಡಿ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರ ಆಸಿಸ್ ಪ್ರೇಮ್ಸಿ ಆರ್ಗನೈಸೇಷನ್ನು ಒಂದು ದಿನಕ್ಕೆ 71 ಲಕ್ಷ ಮೊಟ್ಟೆಯನ್ನು ಸರ್ಕಾರಿ ಮಕ್ಕಳಿಗೆ ಕೊಡ್ತಿದ್ದಾರೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ದಯವಿಟ್ಟು ನೀವೆಲ್ಲರೂ ಕೂಡ, ನಾನು ತಿಂತೀನಿ ದಿನ ಒಂದು ಮೊಟ್ಟೆ, ನೀವು ಕೂಡ ತಿನ್ನಿ, ನಿಮ್ಮ ಹೃದಯಕ್ಕೆ ಒಳ್ಳೆಯದು. ಅದಕ್ಕೆ ಹೇಳ್ತಾ ಇದ್ದೀನಿ. ತುಂಬ ಜನ ಹಳದಿ ತೆಗಿತಾರೆ ಯಾಕಂದರೆ ಹೃದಯ ಆಘಾತ ಆಗ್ಬಿಡುತ್ತೆ ಅಂತ. ಇಟ್ಸ್ ಎ ಗುಡ್ ಕೊಲೆಸ್ಟ್ರಾಲ್, ನಾಟ್ ಎ ಬ್ಯಾಡ್ ಕೊಲೆಸ್ಟ್ರಾಲ್. ದಯವಿಟ್ಟು ಆಹಾರ ನೋಡ್ಕೊಳ್ಳಿ, ನೀರು ಚೆನ್ನಾಗಿ ಕುಡೀರಿ. ಎಕ್ಸೆಪ್ಟ್ 2 ಕಂಡೀಷನ್ಸ್ ಅವೆಲ್ಲ ಹೇಳಿದ್ದೀವಿ. ವ್ಯಾಯಾಮ ಮಾಡಿ. ನಿಮ್ಮ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್, ಓವರ್ ನೈಟ್ ನೀವು ಶಾರುಖ್ ಖಾನ್ ಆಗೋಕೆ ಹೋಗಬೇಡಿ, 8 ಪ್ಯಾಕ್ ಮಾಡ್ತೀನಿ ಅಂತ. ಪಾಪ್ಯುಲಾರಿಟಿ ಆಗಲಿ ಯಾವುದೇ ಆಗಲಿ ನಿಧಾನವಾಗಿ ಏರಿ, ಇದು ಇಂಪಾರ್ಟೆಂಟ್. ಓಕೆ, ಧನ್ಯವಾದಗಳು ಸರ್. ಅಂಜನಪ್ಪ ಸರ್ ನಮ್ಮ ಜೊತೆಗೆ ಕೊನೆಯವರೆಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ನೋಡಿ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರು.